ವಿಜಯಪುರ ಜಿಲ್ಲಾ ಆಲಮೇಲ್ ತಾಲೂಕಿನ ಗುಂದಗಿ ಗ್ರಾಮದೊಳಗ ಚಂದಂಗಿ ಹಾಡ ಕೇಳಕ್ಕೆ ಬಂದಿರತಕ್ಕಂಥ ನಮ್ಮ ಎಲ್ಲ ತಾಯಂದಿರಲ್ಲಿ ಹೌದಪ್ಪ ಭಾಳ ಭಕ್ತಿಯಿಂದ ನಿನ್ನೆ ಹಗಲದ ಮೊನ್ನೆ ರಾತ್ರಿ ಏನೇನಿತ್ತಪ್ಪ ಕಾರ್ಯಕ್ರಮ ಬಿಡದೆ ಡೊಳ್ಳಿನ ಪದ. ಹೌದು. ಆದ್ರೂ ಕೂಡ ಇಲ್ಲಿ ಯಾವ ನಮ್ಮ ತಾಯಂದ್ರಿಗೂ ಬ್ಯಾಸರಿಲ್ಲ, ನಮ್ಮ ಅಪ್ಪನ ಬಳಗಕ್ಕೂ ಬ್ಯಾಸರಿಲ್ಲ. ಹೌದು, ಅಪ್ಪನ ಬಳಗಕ್ಕಂತೂ ವರ್ಷದಾಗ 3 ಸಲ ಜಾತ್ರೆ ಮಾಡ್ತಾರತ್ತ. ಇಲ್ಲಿ 3 ವರ್ಷದಾಗ 3 ಸಲ. ಹೌದು. ಹಿರಿಯರ ಇಲ್ಲಿ ಈ ಕಮಿಟಿ ಅವರಿಗೆ ಇಲ್ಲಿ ಹಿರಿಯರಿಗೆ ಒಂದು ಸಣ್ಣ ವಿನಂತಿ ಐತಿ. ಏನ್ರಿಪ್ಪ? ನೀವು ಯಾವಾಗಾರ ನಮ್ಮ ಹತ್ತನೇ ಸೈಡ್ ಹೊಂಟಿರಿ ಅಂದ್ರೆ ನಮ್ಮ ಊರಿಗೆ ಅಟ್ಟು ನಿಮ್ಮ ಪಾದ ಹಾಕಬೇಕಂತ ಹೇಳಿ ಅರಟಾಳ ಕಲ್ಮೇಶ್ ಅಂದು ಈ ಕಮಿಟಿ ಒಂದು ವಿನಂತಿ ಐತಿ. ಬಂದ್ಬಿಡಿ. ಯಾಕೆ ಪಾದ ಹಾಕ್ಬೇಕ್ರಿ? ನಮ್ಮ ಊರ ಕಡೆ ವರ್ಷದಾಗ ಒಮ್ಮೆ ಜಾತ್ರೆ ಮಾಡ್ಬೇಕಾದ್ರೆ ನಮ್ಮ ಊರು ಹಿರಿಯರಿಗೆ ಕುರಿ ಕ್ವಾನ ಬೀಳ್ತಾವ. ಕುರಿ ಕೋಣ ಬೀಳ್ತಾವು. ಒಮ್ಮೆ ಜಾತ್ರೆ ಮಾಡಬೇಕಾದ್ರೆ ಎಷ್ಟೋ ಸಲ ಜಗಳಾಡ್ತಾರೆ. ವರ್ಷದಾಗ 3 ಸಲ ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ಮಾಡ್ತಿರತ್ತಂದ್ರೆ ನೀವು ಎಂತ ತಾಯಿ ಹರಿದಿರ್ಬೇಕು ನಿಮ್ಮ ಕಮಿಟಿ ಹಿರಿಯರಿಗೆ ಬಂಧುಗಳೇ. ಹೌದು ಹೌದು. ನಮ್ಮಲ್ಲಿ ತಾಯಿನ ಹಡ್ದಾಳ ಕರೆ. ಬರೇ ದಾರದ ಅಂಗಡಿ ಮುಂದೆ ಜಗಳ ಅವ್ರದ್ದು. ಅಲ್ಲಿ ತಾಯಿನ ಹಡ್ದಾಳ ಆಕಿನೇ. ಮುತ್ತಪ್ಪನ ಹೇಳ್ರಿಪ್ಪ. ತಾಯಿ ಹಡ್ದಾಳ. ಹೌದು. ಒಂದೇ ದಿವಸ ಜಾತ್ರೆ ಮಾಡ್ಬೇಕಾದ್ರೆ 111 ಆಕೈತಿ. ಹೌದು. ಒಂದೇ ದಿವಸ ಜಾತ್ರೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಹತ್ತಾರ ಏನ್ ದೊಡ್ಡ ಜಾತ್ರೆ ಮಾಡೋದಾಗಿದ್ದಿಲ್ಲ. ಹೌದು. ಮನೆಗೆ ಬಾ ಆಕಳು ನೀರು ಕುಡಿಸು ಬಾ ಅಂತಾದ್ರಾಗ 3 ಸಲ ಜಾತ್ರೆ ಮಾಡ್ತೀರಿ ಅಂದ್ರೆ ನೀವು ಬಹಳ ಪುಣ್ಯವಂತರಿದ್ದೀರಿ. ಹೌದಪ್ಪ. ಅದಕ್ಕೆ ಇಲ್ಲಿ ಏನಾಗೈತಿ ವಿಷಯ ಅಂತ ಕೇಳಿದ್ರೆ ಎಲ್ಲಿಗೆ ಬಂದಿರ್ತದಪ್ಪ? ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಶ್ರೀ ಸಾಮ ನೊಲಿಮಿಗೆ ನಂಬಿಗೆ ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ, ದೇವರನ್ನು ಕೆಣಕಿ ಜಗತ್ತಿನಲ್ಲಿ ಯಾರು ಬದುಕಿಲ್ಲ. ಹೌದು. ಅದಕ್ಕೆ ನಮ್ಮ ಮೌನ ಬಳಗ ಹೆಂಗ್ ಕೂತೈತಿ ಮುತ್ತಪ್ಪನ? ಹೆಂಗ್ ಕೂತಾರಪ್ಪ ಹೇಳ್ರಿ. ಎಟ್ರ ಹೇಳತ್ತೀರಿ ಅವ್ರಿಗೆ ಎಟ್ರ ಕಾಡ್ಸಾಕತ್ತೀರಿ ನೀವು? ಗಜ್ಜಿಗ ಮೌನ ಬಳಗ ಮವ್ವ ತದಕ ಅಂದವ ಮವ್ವ ಅಲ್ವ ಮಗನ ಅವ್ವ. ತಲೆ ತುಂಬ ಮುತ್ತಿನ ಸೆರಗ ಹೊತ್ತು ಹನಿ ತುಂಬ ಸಿಂಧೂರ ತಿಲಕ ಹಚ್ಚಿ ಕೈಯಾಗ ಹಸುರು ಬಳಿ ಮುಗನ್ಯಾಗ ಮುಗುಬಟ್ಟ ಕಾಲಾಗ ಕಾಲುಂಗ್ರ ಕೊಳ್ಳಾಗ ತಾಳಿ ಹೇಮರೆಡ್ಡಿ ಮಲ್ಲಮ್ಮ ಸೀತಾ ತಾರ ಅಲ್ಲ ಮಂಡೋದರಿ ಗರತಿ ಗಂಗಾ ಕೂತಂಗೈತಿ ಗುಂದಿಗೆ ಒಳಗ ನಮ್ಮ ಊನ ಬಳಗ. ಚಲೋ ಕೂತಾರಪ್ಪ ತಾಯಂದರು. ನಿಮ್ಮ ಅಪ್ಪನ ಬಳಗ ಹೆಂಗ್ ಕೂತೈತಿ ಮುತ್ತಪ್ಪನ? ಅದು ದೂರ ಐತೆ. ಆ ಕಡೆ ಕವನ್ಯಾಳಗ ಆಲ್ಗಾಮ ಆಚೆ ಕಡೆ. ಹೆಂಗ್ ಕೂತೈತ್ರಿ? ಒಂದು ಬಿಸಿಲರ ಬಾಟ್ಲಿ ನೀರ 2 ಗಲಾಸ ಹಾಕೋ ಬಾಯಿ ಹೊಡೆದು ಹಾಕಿದ್ರು. ಕರೆ ಮುತ್ತಪ್ಪಣ್ಣ, ಈ ಊರಿಗೆ ನಮ್ಮ ಮೌಗೋಳ ಬಂದಾರಲ್ಲ ನಿಮ್ಮಟ್ಟು ಪುಣ್ಯ ಜಗತ್ತಿನಾಗ ಯಾರು ಮಾಡಿಲ್ಲ. ಯಾರಟ್ ನಮ್ಮಟ್ಟ ನಿಮ್ದಲ್ಲ. 8 ಜಿಲ್ಲಾ 84 ತಾಲೂಕು ತಿರುಗಾಡೇನಿ. ಈ ಊರಿಗೆ ಒಂದು 8 ಬಾರಿಗೆ ಬಂದೀನಿ. ಆದ್ರೂ ಕೂಡ ಹಗಲು ಬಾರಾದಾಗ 12 ಡ್ಯೂಟಿಗೆ ತಗೊಂಡು ಓಣಿ ಮನೆಗೆ ತಿರುಗಾಡಿದ್ರು ಕೂಡ ನಿಮ್ಮ ಊರಾಗ ಮಲೆಂಬು ಕೂಸು ಹಿಡ್ಕೊಂಡು ಮುದುಕಿರ್ತಕ್ಕ ಒಬ್ರು ಕೂಡ ದಾರು ಕುಡ್ದವ್ರು ಸಿಗಂಗಿಲ್ಲ ಅಂತ ಹೇಳಿ ಈ ಊರಾಗ ಕೈ ಎತ್ತಿ ಹೇಳ್ತಾನೆ. ಕೈ ಎತ್ತಿ ಹಿಂಗೆ ಹೇಳಿ ಪಸಾಯಿಸಿ ಯಾರು ಕುಡಿದು ಬಿಡಿಸೋರು ನೀವು. ಆಗಲೇ ನಮ್ಮ ಜೋಡಿ ಊಟ ಕೂತಿರ ಅವ್ರು ಎಲ್ಲ ಕುಡ್ದೇ ಕೂತೀರ. ನಿಮ್ಗೆಲ್ಲಿ ಗೊತ್ತಾಯ್ತು? ಸುಮ್ಮನೆ ಹೇಳ್ರಪ್ಪ ಯಾವ್ದಾರ ಬಂದು. ಅವ್ರು ಈ ಊರವ್ರು ಅಲ್ಲ, ಪರೂರಿದ್ದು. ನನಗೂ ಗುರ್ತತ್ತಿಲ್ಲ ಡಗಾದ ಮಾಸ್ತಾರೆ. ಏನಾಗಿತ್ತು ಮುತ್ತಪ್ಪನ ಕೇಳಿದ್ರೆ ಇನ್ಕ ಏನು ಸೈಕಲ್ ಕತಿ ಹೇಳಲ್ಲ ಇವ್ರ. ಒಬ್ಬ ಗಂಡ ದಿವಸ ಹೆಂಡತಿಗ ನಾವು ನಿನ್ನ ಕೈಯಂದ ಅಡಿಗೆನೇ ಸಾದ್ ಹತ್ತುವಲ್ದ ನಾವು. ದಾಬಾಗ್ತಿತ್ತ ಮಗ ದಿನ ಹೋಗಿ 3 ವರ್ಷ ಆಯ್ತು ಹೆಂಡತಿ ಕೈಯಾಗ ಅಡಿಗೆ ತಿತ್ತಾನ. ಒಟ್ಟೆ ಸಿಮಿ ಇಲ್ಲ ನಾವತ್ತ. ನಿನ್ನ ಕೈಯಾಗ ಸ್ವಾದ ಹತ್ತುವಲ್ದು, ಸಿಹಿ ಹತ್ತುವಲ್ದು, ಏನಾರ ಹಾಕಿ ಮಾಡ್ತಿ, ಏನು ಮಾಡ್ತಿ, ಕಿಟಿ ಹಚ್ಚಾವ. ಹೌದು. ನಮ್ಮ ಎಣ್ಣಾಗ ಒಬ್ಬದ ಅವನು ಬಾಯಿ ಹೋಗೈತಿ. ಈಗ ಒಂದು ದಿವಸ ಅವ ಹಿಂಗಂದ, ಲಮಾನಟ್ಟಿ ತುಕಾರಮ್ಮಣ್ಣ ಶಾಸ್ತ್ರೋಗದಾಗ ಶಾನೆ ಅದಾನ, ದೇವ್ರ ಹೇಳ್ತಾನ ಪಂಚಾಂಗದಾಗ ಶಾನೆ ಅದ. ಅವನ ಹಂತಕ್ಕೆ ಹೋಗುನ ತಿಳ್ಕೊಂಡು ಲಮಾನಟ್ಟಿ ತುಕಾರಾಮನ ಹಂತಿಗೆ ಪಂಚಾಂಗ ಕೇಳಕ ಹೋದ. ಹೌದಪ್ಪ. ಅವನ್ ಪಂಚಾಂಗದಾಗ ಕುಂಡ್ಲಿ ಹಾಕಿ ಎಲ್ಲ ನೋಡಿದ. ಏನ್ ಹೇಳ್ರಪ್ಪ ತುಕಾರಾಮಣ್ಣನಂತಾವ? ಅದ್ರಾಗ ಏನು ಹೊಂಡಿಲ್ಲ.
ಅದು ಹೆಂಗತ್ ಕೇಳ್ತಮ್ಮ ಹೋಗೋಣ ನೀ ಏನು ಮಾಡ್ಬೇಕಂತ ಕೇಳಿದ್ರೆ ಅಡಿಗೆ ಇವತ್ತು ಭಾರಿ ಮಾಡೇದಿ ಇಟ್ಟು ಅಂದೆ ಅಂದ್ರೆ ನಿನ್ನ ಹ್ಯಾಂತಿ ಚಲೋ ಅಡಿಗೆ ಮಾಡ್ತಾರಂತ ಹೇಳ್ದವ. ಹೌದು ಶಾಣ. ಇವ ಬಂದ ಬರೋದ್ರಾಗ ಮನ್ಯಾಗ ಹೋಳಿಗೆ ಇದ್ದು ಹೋಳಿಗೆ ತಾಟ್ನಾಗ ತಂದು ನೀಡಿದಳು. ಹೌದು. ಒಂದು ತುತ್ತು ಮುರಿದ ಬಾಯಾಗ ಹಾಕಿದ ಗಂಡ ಹೌದು ಏನು ಅಡಿಗೆ ಭಾರಿ ಮಾಡಿ ಅಂತ ಹೇಳಿದ. ಒಟ್ಟ ಹಿಂಗೆ ಯಾವಾಗ ಆಗಿದ್ರೆ ಗ್ಯಾಸ್ ಆರಿಸಿ ಮಾಡಿಸಿದೇನ ಅಂದತ್ತು. ಅವಾಗ ಅಂದಳು ಇದು ನೆರ್ಮನಿ ನೀಲವ್ ತಂದು ಕೊಟ್ಟಿದ್ದು ಹೋಳಿಗೆ ಐತೆ ಅಂದಳಕ್ಕಿ. ಹೌದೌದು ಈ ಹೋಳಿಗೆ ನಾ ಮಾಡಿಲ್ಲ, ಹೌದು ನೆರ್ಮನಿ ನೀಲವ್ ಮಾಡಿದ ಹೋಳಿಗೆ ಐತಿ, ಇದಕ್ಕೆ ಚಲೋ ಐತಿ. ಹೌದು ಹಂಗಣ್ಣ ಹೊಂಟ್ರ ನೋಡ ಅವ್ರ ಅಕ್ಕಗಳ ಹಂಗೆ ಏನ್ರ ಅನ್ನೋದು ಬರ್ಬೇಡ್ರಿ ಸಭದಾಗ ನಿತ್ತು ವಾದ್ರ ನೋಡಿ ಏನ್ ಮಾಡವ್ರು. ಇರ್ಲಿ ಬಂಧುಗಳೇ, ನಮ್ಮ ವಿನಂತಿ ಏನೈತಿ ಕೇಳಿದ್ರೆ ನಮ್ಮ ತಾಯಂದ್ರಿಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ. ಹೌದು ಅಂದ್ರೆ ಸಂಸ್ಕಾರ ಅಂದ್ರೆ ಮನೆ ಒಳಗೆ ಯಾರು ಹೆಣ್ಣು ಮಕ್ಕಳು ಇರ್ತಿರ್ಲಿಲ್ಲ, ಸಾಲಿ ಜೊತೆಯಲ್ಲೇ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು. ಬರೀ ಸಾಲಿ ಕಲಿಸ್ಬೇಡ್ರಿ. ಹೆಂಗ್ ಸಂಸ್ಕಾರ ಕಲಿಸ್ಬೇಕಪ್ಪ ಮಕ್ಕಳಿಗೆ? ಪೌನ್ಯಾರು ಬಂದ್ರೆ ಬರ್ರಿ ಕುಂಡ್ರಿ ನಿಂದ್ರಿ ಚಾ ಕುಡಿರಿ ಅನ್ನಂತ ಸಂಸ್ಕಾರ ಕಲಿಸ್ಬೇಕು. ಮಕ್ಕಳಿಗೆ ಸಾಲಿ ಹುಡುಗರಿಗೆ ರೊಟ್ಟಿ ಮಾಡೋದು ಒಣಗಿ ಮಾಡೋದು ಇದನ್ನೆಲ್ಲಾನು ಕಲಿಸ್ಬೇಕು ಬಂಧುಗಳೇ. ಸಾಲಿ ಜೊತೆಯಲ್ಲೇ 5 ಗಂಟೆಗೆ ಬಂದು ಕೂಡಲೇ ಒಬ್ಬಕ್ಕೆ ಹೆಣ್ಮಗಳು ಅಂದಳು, ನನಗೆ ಎಲ್ಲ ಗೊತ್ತೈತಿ, ಸಂಸ್ಕಾರ ಗೊತ್ತೈತಿ, ಎಲ್ಲ ಗೊತ್ತೈತಿ. ನಾಳೆ ಮದುವೆ ಆದ್ನಂದ್ರೆ ಹೋಗು ಮುಂದೆ ಆಲ್ಮೇಲ್ದಾಗ ಒಂದು ಬುಕ್ ಸಿಗ್ತೈತಿ, ಆ ರೊಟ್ಟಿ ಒಣಗಿ ಮಾಡೋದು ಬುಕ್ ಸಿಗ್ತೈತಿ. ಅದ್ರ ಬುಕ್ಕಿನ ಹೆಸರು ಏನು ಮಾಡು? ಅಡಿಗೆಯ ಸೂತ್ರಗಳು. ಅಡವಿಯ ಸೂತ್ರಗಳು, ದೇವೇಗೌಡ ಸೂತ್ರ. ಹಂಗೆ ಅಡಿಗೆಯ ಸೂತ್ರ ಒಂದು ಬುಕ್ಕ ಸಿಗ್ತೈತಿ. ಆ ಬುಕ್ಕ ತಗೊಂಡು ನಾವು ಓದ್ಕೊಂಡೆ ಅಂದ್ರೆ ಅಡಿಗೆ ಎಲ್ಲ ಚಂದ ಮಾಡ್ಕೊಂಡು ಆ ಮಗಳು ಹೇಳಿದಳು. ಅವಾಗ ಹೇಳಿದಳೆ ಮುಂದೆ ಬುಕ್ಕಿನ ಧೈರ್ಯದಾಗ ಹೇಳಿದಳು. ಮುಂದೆ ಮದುವೆ ಆಯ್ತು. ಹೌದು. ಗಂಡಗೆ ಬೆಂಗಳೂರು ನೌಕರಿ ಇತ್ತು. ಹೌದು. ಹೆಂಡತಿನ ಕರ್ಕೊಂಡು ಹೋದ. ಆಲ್ಮೇಲೆ ಒಬ್ಬ ದೋಸ್ತ ಫೋನ್ ಮಾಡಿದ, ಇನ್ಕ ಜಾನಪದ ಹಾಡವಿದ್ಲ. ಹೌದು. ಇಂಥ ಹುಡುಗ ಒಂದು ಫೋನ್ ಮಾಡಿದ, ನಾ ಬೆಂಗಳೂರಿಗೆ ಬಂದೀನಿ, ಎಲ್ಲಿದ್ದೀರಿ ನೀವು, ಯಾವ ಓಣ್ಯಾಗ, ನೀವು ಯಾವ ಕಾಲನಿ ಒಳಗಿದ್ದೀರಿ ತಂದಾಗ ಅವ ಹೇಳ್ದ, ನಾ ಇಂಥ ಕಾಲನಿ ಒಳಗಿದ್ದೀನಿ ಬಾ ಅಂದಾಗ ಹೋದ. ಮನ್ಯಾಗ ಹೆಂಡತಿಗೆ ಹೇಳ್ತಾನೆ, ದೋಸ್ತ ಬಂದಾನ ಆಲ್ಮೇಲ್ದಿಂದ, ನಮ್ಮ ದೋಸ್ತ್ ಬಂದಾನ, ಊರಿಂದ ದೋಸ್ತ್ ಬಂದಾನ, ಇವತ್ತು ನೀ ಚಲೋ ಹಂಗೆ ಚಪಾತಿ ಮಾಡ್ಬೇಕಂದ ಹೆಂಡತಿಗೆ. ಅವ್ರ ದೋಸ್ತನ ಕರ್ಕೊಂಡು ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ದತ್ ನಾವು. ನಾ 1 ಗಂಟೆಗೆ ಊಟಕ್ಕೆ ಬರ್ತೀನಿ, ಬರೋದ್ರೊಳಗೆ ಚಪಾತಿ ಕಾಯಿಪಲ್ಯ ಮಾಡಿ ರೆಡಿ ಮಾಡಂದ. ಹೆಂಡತಿ ಹೂ ಅಂದಳು. ಗಂಡ ಡ್ಯೂಟಿಗೆ ಹೋದ, ತೆಗೆದಳು ಬುಕ್ಕ ಮಾಡ್ನಂದ ಸುಟ್ಕೇಸ್ರಂದ. ಸುಟ್ಕೇಸದಾನ ತೆಗೆದು ಟೇಜ್ರಾನ್ ತೆಗೆದು ಓದ್ತಾಳ ಪರಿವಿಡಿ. ಹೌದಪ್ಪ ಪರಿವಿಣಿ ಪುಟ. ಒಂದು ಸೇರ ಹಿಟ್ಟನ್ನು ತೆಗೆದುಕೊಂಡು ಚಾನಿಗಾಗ ಹಾಕಿ ಚಾನಿಸಬೇಕು. ಬರ್ದಿತ್ತು, ಅದ್ರಾಗ ಬರ್ದಿತ್ತು. ಸಾನಿಗಾಗ ಹಾಕಿ ಚೆನ್ನಾಗಿ ಚಾನಿಸಳು. ಮುಂದೆ ಸ್ವಲ್ಪ ಉಪ್ಪು ಹಾಕಬೇಕಂತ ಬರ್ದಿತ್ತೆ. ಮುಂದೆ ಸ್ವಲ್ಪ ಗಲಾಸ ನೀರು ಹಾಕಬೇಕಂತ ಬರ್ದಿತ್ತು. ನೀರು ಹಾಕಿ ಚರಾಚರ ನಾದಿ 1 ಗಂಟೆ ಇಡ್ಬೇಕಂತ ಬರ್ದಿತ್ತ. ಈಕೇನ್ ಮಾಡ್ಲಪ್ಪ ಅವ್ವ? ಏನ್ ಮಾಡಿ ಮುತ್ತಪ್ಪನ? ಜಗಲಿ ಮ್ಯಾಗಿನ ನಾದಿ ಜಗಲಿ ಮ್ಯಾಗಿನ ಗಂಟೆ ತಂದು ಕಣಕಿನ ಮ್ಯಾಗ ಇಟ್ಲತ್ತ. 1 ಗಂಟೆ ಇಡ್ಬೇಕಂತ ಬರ್ದತ್ತೆ. ಈಗ ಜಗಲಿ ಮ್ಯಾಗ ಪೂಜೆ ಮಾಡೋ ಗಂಟೆ ಇರ್ತತ್ಲ, ಆ ಗಂಟೆ ತಂದು ಕಣಕಿನ ಮ್ಯಾಗ ಇಟ್ಲತ್ತ. ಗಂಡ 2 ಗಂಟೆಗೆ ಬಂದ ಡ್ಯೂಟಿ ಮುಗಿಸಿ ಹೆಂಗಾಗ್ಯಾವ ಚಪಾತಿ 8 ಗಂಟೆ ಅಂದಳತ್ತ. ತಿನ್ನ ಕಣಕ ಹೆಂಗಾಕ ಅದರ ಜೊತೆಯಲ್ಲೇ ಸಂಸ್ಕಾರ ಕಲಿಸ್ಬೇಕು ಮಕ್ಕಳಿಗೆ. ಯವ್ವ ಅದ್ರ ಸೊತ್ತೇಲೆ ಸಂಸ್ಕಾರ ಕಲಿಸಿದ್ರಂದ್ರೆ ಏನ ನಿಮ್ಮ ತಾಯಿ ಒಳ್ಳೆ ಸಂಸ್ಕಾರ ಕಲಿಸ್ಯಾಳ ಅಂತ ಭಾವ ಬರ್ತೈತಿ. ಇರ್ಲಿ ಇನ್ನು ಸ್ವಲ್ಪ ನಮ್ಮ ಲಮಾನಟ್ಟಿ ಅನುಭವಿ ಕಲಾವಿದರು ನಮ್ಮ ಅಂಶದ ಮಾಸ್ತರ ತುಕಾರಾಮನ ಡೊಳ್ಳಿನ ಸಂಕಟ ಸ್ವಲ್ಪ ಸರದು ಮಾತಾಡೋನು. ಹೌದು, ಸ್ವಲ್ಪ ಡಿಸ್ಕಸ್. ಮೋವ ಅಂದ್ರೆ ಏನು? ಹೌದು. ಪಾರ್ವತಾ ದೇವಿಗೆ ಮೋವ ಹೆಚ್ಚಾಗ ಮಲಿಹಾಲ ಭೂಮಿಗೆ ಬಿದ್ದಾಗ ಮಣ್ಣಿನ ಮುದ್ದೆಂದು 2 ಗೊಂಬೆಗಳು ನಿರ್ಮಾಣ ಮಾಡಿದ್ರು. ಅವರೇ ಮುದ್ದಾಯಿ ಮತ್ತು ಮುದ್ದುಗೊಂಡ. ಮೋವ ಹೆಚ್ಚಾಗಿ ಮೋವ ಅಲ್ಲ, ಮೋವ ಹೆಚ್ಚಾಗಿ ಮಲಿಹಾಲ ಭೂಮಿಗೆ ಬಿದ್ದಾಗ ಮಣ್ಣಿನ ಮುದ್ದೆಂದು ಗೊಂಬೆಗಳು ನಿರ್ಮಾಣ ಮಾಡಿದ್ರು. ಅವರೇ ಮುದ್ದಾಯಿ ಮುದ್ದುಗೊಂಡ. ಆ ಮುದ್ದಾಯಿ ಮುದ್ದುಗೊಂಡ ಮಗನೇ ಆದಿಗೊಂಡ. ಆದಿಗೊಂಡಿಗೆ 6 ಮಂದಿ ಮಕ್ಕಳು: ಅಮರಗೊಂಡ, ತುಮರಗೊಂಡ, ಬೀರಗೊಂಡ, ಮಾರಗೊಂಡ, ಶಿವಗೊಂಡ, ಕಡೆ ಹೊಟ್ಟು ಮಗ ಶಿವಪ್ಪದಮಗೊಂಡ. ಹೌದಪ್ಪ, ಹೌದಾ? ಈ ವಿಷಯ ಇಲ್ಲೇ ಇರ್ಲಿ, ಇಟ್ಟೇ ಇರ್ಲಿ, ಇಟ್ಟೇ ಸಾಕು. ಮೋವ ಇಲ್ಲದವರಿಗೆ ಏನಂದ ಮಾಡು? ಏನಂದ? ಮೋವ ಇಲ್ಲದವರಿಗೆ ಮೋಕ್ಷ ಇಲ್ಲತ್ತು ನಮ್ಮ ಸರಿಜೋಡಿ ಹಿರಿ ಕಲಾವಿದರು ಹೇಳ್ಯಾರಪ್ಪ. ಹೇಳ್ಯಾರಪ್ಪ. ಮತ್ತು ತಾಯಿ
ಆ ಮೋಹದಿಂದ ಆಸ್ತಿ ಪಡ್ಕೊಂಡಾಳ ಅಂದ್ರೆ ರೆಬಕೋಗು ಮೋಕ್ಷ ಆಗಿಲ್ಲ ನಂಗಾಯ್ತು ಇವ್ರ ಮಾತ್ನಾಗ. ನಿರ್ಮೋಹ ಇದ್ದವ್ರಿಗೆ ಅಷ್ಟೇ ಮೋಕ್ಷ ಆಕ್ಕದ ಅಂತಾರ ಅವ್ರು. ಹೌದೌದು ನಿರ್ಮೋಹ ಇದ್ದವ್ರಿಗೆ ಮೋಕ್ಷ ಆಕತ್ತೆ ಅಂತ ಹೇಳಿರಿ. ಹೌದಾ ಈ ರೆಬಕವಾಗಿ ಮೋಕ್ಷ ಆಗೈತೆ ಅಥವಾ ಇಲ್ಲೋ? ಅಂಶಿತ್ ಸರ್ ಇದು ಅಂಶದ ಮಾಸ್ತರ್ ಕೇಳ್ರಿ ಇವ್ನು. ಹಿರಿಯರು ಮತ್ತು ವರ್ಷದಾಗ 3 ಸಲ ಜಾತ್ರೆ ಮಾಡ್ತೀರಿ ಅಂದ್ರೆ ಆಯಿಗೆ ಮೋಕ್ಷ ಆಗಿರ್ಲಿಕ್ಕೆ 3 ಸಲ ಜಾತ್ರೆ ಮಾಡ್ತೀರಿ ನೀವು, ಬರೋಬರಿತಿಲ್ರಿ? ಬಂದ ತಕರಾರು ಆತಿನ ಯಾತ್ರೆಗೆ ಬಂದಿನ ಅಂತ ಹೇಳುತ್ತಾನ. ಮಾಳಿಂಗರಾಯ ಏನು ಬೇಡದ? ಏನು ಬಿಡ್ದ? ಗುರು ಸೇವಾ ಯಾಕಂತ ಕೇಳಿದ್ರೆ ಹೆಗಲಿಗೆ ಹೋಮದ ಜಾಡಿ, ಕೈಯಾಗ ನೇಮದ ಬೆತ್ತ, ಬಂಡಾರ್ ಚೀಲ ಬಗಲಿಗೆ ಹಾಕೊಂಡು ಕಸಿಯಂಗಿ ಮೈಗೆ ಧರಿಸಿ ಮೋಡಿ ಮನಸ್ ತಲೆಗೆ ಸುತ್ತಕೊಂಡು ಕಾರಂಬ ಕತ್ಲಿ ಬೋರ್ಲಮ್ಮ ಜಡಿ ಮಾಡಿದ್ರು ಕೂಡ ಸಿದ್ಧರ ಧ್ಯಾನ ಮಾಡಿದ ಶಿವಗೆ ನೀ ಮಾಳಿಂಗರ ಶಿರಾಡೋನ ಮಠಕ್ಕೆ ಹೋದ. ಅಲ್ಲಿ ಯಾಕೆ ಹೋದ? ಪೂಜೆ ಇಳಿಸಲ ತಂಗಳ ಪಾವನ ಮಾಡ್ಯಾನು ಅಂಗಳ, ಹುಣ್ಣಿಮೆಗೆ ಹೊಂಟಂಗ ಮಂಗಳ, ಶಿವನೇ ತೆರೆದು ಕಂಗಳ. ಹೌದಾ ಅಂಶದ ಮಾಸ್ತರ್ ಹಿಂಗೆ ಹೇಳ್ಕೊತ ಹೋದ್ರ ಒಂದ್ ತಿಂಗಳ. ಸಿದ್ಧ ಬೀರದೇವ್ರ ಸೇವಾ ಸಿದ್ಧ ಮಾಳಿಂಗರ ಹೆಂಗ್ ಮಾಡಿದ ಮುತ್ತಪ್ಪನ? ಹೆಂಗ್ ಮಾಡಿದಪ್ಪ ಗುರುವಿನ ಸೇವಾ ಮಾಡಪ್ಪ? ಗುರು ಬೀರದೇವ್ರನ್ನ ಎತ್ತಿ ಇಳಿಸಿದ, ಒತ್ತಿ ಒರೆಸಿದ, ತಿಕ್ಕಿ ತೀಡಿದ. ನೋಡಪ್ಪ ಹೆಂಗ್ ಮಾಡಿದ? ಹೆಂಗ್ ಮಾಡಿದಪ್ಪ? ಎತ್ತಿ ಇಳಿಸಿದ, ತೆಕ್ಕಿ ತೀಡಿದ, ಒತ್ತಿ ಒರೆಸಿದ. ಕಾಮನ ಹಂಡದಾಗ ನೀರು ಕಾಸಿ ಭೀಮನ ಹಂಡದಾಗ ಬೆರಕೆ ಹಾಕಿ ಗುರುವಿನ ಮೈ ತೊಳೆದ. ಹೌದಪ್ಪ ಹೌದಾ? ಗುರುವಿನ ಮ್ಯಾಗ ಮೋಹ ಇಟ್ಟ. ಹೌದಪ್ಪ ಹೌದು. ಅವಾಗ ಇವನು ಭಾವಕ್ಕೆ ಮೆಚ್ಚಿ ಭಕ್ತಿಗೆ ಮೆಚ್ಚಿ ಏನು ಮಾಡಿದ? ಏನ್ ಬೆಟ್ಟಿ ಬೇಡ ಮಾಡಪ್ಪ ಅಂದ. ಏನ್ ಬೇಡ್ದು ಮಾಡಪ್ಪ? ಹೊಟ್ಟೆನ ಕಳ್ಳ ಹೊರಗೆ ತೆಗೆದಿಟ್ಟ, ಪ್ರಾಣವನ್ನು ಪಣಕ್ಕೆ ಇಟ್ಟ. ಹೌದಪ್ಪ ಹೌದು. ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅರ್ಷಡ್ ವರ್ಗ ಅಳಿದು ರಜೋತ್ತಮ ಸತ್ತಗನ್ನು ತಿಳಿದು ಸಪ್ತ ವ್ಯಸನನ್ನು ದೂರ ಮಾಡಿ ಅಷ್ಟ ಮದ ಸುಟ್ಟ ನನ್ನಪ್ಪ ಮಾಳಿಂಗರಾಯ. ಅಷ್ಟಂದ್ರೆ ಎಷ್ಟ್ರಿಪ್ಪ? ಅಷ್ಟಂದ್ರೆ ಎಷ್ಟು? ಅಷ್ಟಂದ್ರೆ ಅಟ್ಟೆ 8. ಅಷ್ಟಂದ್ರೆ 8 ಆಟ ನೋಡ್ರಿ. ಇವರ ತರ ಶಬ್ದ ರೂಪ ರಸ ಗಂಧ ಇವತ್ತ ಹೌದು ಅರ್ಲಿ ಇರ್ಲಿ, ಅವು ಕರ್ಮೇಂದ್ರಿಗಳು ಇರ್ಲಿ, ಆದ್ರೂ ಕೂಡ ಇಷ್ಟು ಎಲ್ಲ ಅಳ್ದಾನ ಮಾಳಿಂಗರಾಯ. ಹೊಟ್ಟೆನ ಕಳ್ಳ ಹೊರಗೆ ತೆಗೆದಿಟ್ಟ, ಪ್ರಾಣವನ್ನು ಪಣಕ್ಕಿಟ್ಟು ಯಾವಾಗ ಗುರುವಿನ ಸೇವಾ ಮಾಡಿದ ಪರಮಾತ್ಮ ಸಾಕ್ಷಾತ್ಕಾರ ಅದ. ಹೌದಪ್ಪ ಇವನ ಮ್ಯಾಗ ನಿನ್ನ ಭಾವಕ್ಕೆ ಮೆಚ್ಚಿನ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಮಾಳಿಂಗ್ರ ಎಂದ. ಏನು ಬೇಡದಪ್ಪ ಸಿದ್ಧ ಮಾಡಪ್ಪ? ಮಾಳಪ್ಪತನ ನನ್ನ ವಂಶಕ್ಕೆ ಬಡತನ ಕೊಡು, ನನ್ನ ಭಕ್ತರಿಗೆ ಸಿರಿತಾನ ಕೊಡು ಅಂದ. ನೋಡಪ್ಪ ಯಾಕೆ ಬೇಡದ? ಯಾಕೆ ಬೇಡದಪ್ಪ? ನನ್ನ ವಂಶಕ್ಕೆ ಬಡತನ ಕೊಡು, ನನ್ನ ಭಕ್ತರಿಗೆ ಸಿರಿತಾನ ಕೊಡು. ಹೌದು. ಸೂರ್ಯ ಚಂದ್ರ ಇರುವರೆಗೆ ನೆಲಗಂದ ಗಂಗೆ ಹರಿವರೆಗೆ ಮರ್ತ್ಯ ಲೋಕದೊಳಗೆ ಬಬ್ಬುಲಿ ಬಂದೊಳಗೆ ವರ್ಷಕ್ಕೊಮ್ಮೆ ಅರಸು ದೀಪಾವಳಿ ದಿವಸ ನರಕ ಚತುರ್ದಶಿ ದಿವಸ ಮಧ್ಯ ಬಾರದಾಗ ನನ್ನ ಮುಂಡಾಸ ಮೈಬೇಕಂತ ನಮ್ಮಪ್ಪ ಮಾಳಿಂಗರಾಯ ಬೆಳೆದ. ಹೌದಪ್ಪ ಹೌದಾ? ಹೌದ್ರಿ ಹೌದು. ಒಟ್ಟ ಸರಪಳಿ ಕಳಿಗೆ ಹುಚ್ಚಿದಂಗ ಕಟ್ಟಪಟ್ಟ ಮೋವಕ್ಕಾಗಿ ಪಡೆದಾನ ಹೇಳಿ ನಂದು ವಾದ. ಹೌದು ಸರ ಬಹಳ ಅಧ್ಯಾತ್ಮದ ಅನುಭವಿಗಳಿದಿರಿ. ಹೌದು. ವಿಷಯ ಹೊಸಾದ್ ಇಟ್ಟಿರಿ. ಹೌದು. ಇನ್ನು ನಿರ್ಮೋಹದಾಗ ಯಾವ ಮುಂಡಾಸ್ ಪಡೆದಾನ ಇಂಥ ಉದಾಹರಣೆ ಕೊಡ್ರಿ. ಹೌದು. ಇನ್ನೊಂದು ಹೇಳ್ತೀನಿ, ಯೋಗಿನಾದ ಅಮೋಕ್ಷದ ಕೈಲಾಸದಾಗ ಸಾನ್ಯಗೊಡ್ಡಾಗ ಸವಿದ ನಿರ್ಗೊಂದು ಕೊಟ್ಟಾಗ ಹೌದಾ? ಹೌದು. ಪಾರ್ವತದಿ ಪರಿ ಕಡಿದ ಕಲ್ಲಕ್ಕೆ ಹುಳ ಮುಟ್ಟಾರ, ಹೂವ ಕಪ್ಪಿ ಮುಟ್ಟಾರ, ಸೀತಾಟನ ಸೇವಾ ಮಾಡಿದ ನಮ್ಮಪ್ಪ ಅಮೋಘ ಸಿದ್ಧ. ಯೋಗದ ನಮಗೆ ಸಿದ್ಧ ಸೇವೆ ಮಾಡಿದಪ್ಪ. ಹೆಗಲಿಗೆ ಹೋಮದ ಜಾಡಿ, ಕೈಯಾಗ ನೇಮದ ಬೆತ್ತ, ಬಂಡಾರ್ ಚೀಲ ಬಗಲಿಗೆ ಹಾಕೊಂಡು ಕಸಿಯಂಗಿ ಮೈಗೆ ಧರಿಸಿ ಮೋಡಿ ಮುಂಡ ತಲಗಿಸ್ಕೊಂಡು ಕಾರಂಬು ಕತ್ಲೆ ಬೋರ್ಲಮ್ಮ ಜಡಿ ಮಾಡಿದ್ರು ಕೂಡ ಸಿದ್ಧರ ಧ್ಯಾನದಾಗ ಶಿವನ ಸೇವಾ ಮಾಡ್ಯಾನ ಯೋಗಿನಾದ ಅಮೋಘ ಸಿದ್ಧ. ಹೌದಪ್ಪ. ಸಾಧು ಅಮೋಕ್ಷದ, ಋಷಿ ಅಮೋಕ್ಷದ, ಯೋಗಿ ಅಮೋಕ್ಷದ, ನಾಡಗೌಡ ಅಮೋಕ್ಷದ ಗುರುವಿನ ಸೇವಾ ಮಾಡಿದ. ಹೌದು ಹೌದು. ಅವಾಗ ಪಾರ್ವತಿ ಹೇಳ್ತಾಳೆ, ಅಂಶಿದ್ದ ಏ ಅಂಶದಾತಿ ದಿಂಬಡಿ ಅವಂಗಂದ್ರೆ ನೀವು ಏ ಅವಾಗ ಅಂದ್ರೆ ಪಾರ್ವತ ಅಂದಳ. ಪಾರ್ವತಿ ಮಗು ಅತ್ತಾಳ ಅಂಶಿದ್ದಗ. ಹೌದು. ಏನಂದ್ರಪ್ಪ? ಮಗು ಅಂಶಿದ್ದ, ಬಾಲ ಅಂಶಿದ್ದ, ಕಂದ ಅಂಶಿದ್ದ. ನಿನಗೆ ಏನು ಬೇಕು ಬೇಕಾದ ಬೇಡ ಅಂದಾಗ ನಮ್ಮಪ್ಪ ಅಂಶಿದ್ದ ಮುತ್ತ ಏನು ಬೇಡದ? ಏನೇನು ಬೇಡದಪ್ಪ ಪರಮಾತ್ಮನಲ್ಲಿ? ಬಡವಗ ಬಾಗೆ ಬಂಜಿಗೆ ಮಕ್ಕಳು, ಹುಲಿ ಚರ್ಮ, ಹೊಂಕಳ ಗಂಟಿ, ಪ್ರಸಾದ ಗಂಟ ಮುಂದ ತಂದಿ ಹಿಂದ ತಂದಿ ಬೈಲು ಬೂತಾರಿಸಿದ ಬಾಡಿ ಗಾರ್ಡ್ ಕರ್ಕೊಂಡು ಶಿವಪುರ ಹಟ್ಟಿಗೆ ಶಿವನ ನಿಲ್ಸೋದಕ್ಕೆ ಮತ್ತೇನು ಬೇಡದ? ಶಿವ ನಿಲ್ಸಾಗ ಏನು ಬೇಡದಪ್ಪ ಮುಗಿಸಿದ ಮುತ್ತ? ಮತ್ತ ಮಾಯಿ ಮೂರ್ತೆಪ್ಪ ಕಾರ್ನೆ ಕಾಳೆ ಬುರುಗು ನೆಪರಿ ಡೊಳ್ಳ ಹೆಗ್ಗಾಳಿ ಕಿರಿಗಜಿ ಜಾಂಗ್ಟಿ ಮುತ್ತಿನ ಪಲ್ಲಕ್ಕಿ ಕ್ವಾರಿ ಮೀಸಿ ಕಳಬರಳ ಹಳ್ಳೆಟ್ಟಿಗೆ ದೀವತ್ಗೆ ನಂದಾದೀಪ ಭಂಡಾರ ಬರಿ ಕ್ಯಾದಿಗಿತ್ತೇನೆ. ಹೌದಪ್ಪ ಹೌದು. ಇಟ್ಟು ಬೇಡಿ ಮತ್ತೇನಂದ? ಎಟ್ಟು ಎಲ್ಲ ಆದ್ರೂ ಕೂಡ ಮತ್ತೆ ಸಡ್ಡು ಬಿಡ್ಲಿಲ್ಲ. ಮತ್ತೇನು ಕೇಳಿದ
ನೋಡಪ್ಪ ಪರಮಾತ್ಮನಲ್ಲಿ. ಯಪ್ಪ ನನ್ನ ಸಂಗಾಟ ನೀನು ಬರ್ಬೇಕಂದ ಯೋಗಿನಾದ ಮೋಕ್ಷಿದ್ದ ನೋಡಲ್ಲಿ ಅಂತ ಗುರುವಿನ ಸಂಗಾಟ ಕರ್ಕೊಂಡು ಬಂದಿಲ್ಲತ್ತೀರಿ. ಬಂದಾನ ಗುರು ಮ್ಯಾಗ ಮೋಹ ಹತ್ತೇಳಿ ಗುರುವಿಗೆ ಬಂದಾನ. ಹೌದಪ್ಪ ಅವನು ಬಂದಾನ. ಹೌದ್ ಮುಂದೆ ಏನು ನಾಟಕ ಮಾಡ್ಯಾನ. ಹಂಗ ನಾಟಕ ಮಾಡಿದ ಮ್ಯಾಗತ್ತ ಮುಂದೆ ಅಂಶದ ಮುತ್ತ ಮತ್ತೆ ಹೆಂಗ ಅವನು ಸೇವಾ ಮಾಡಿ ಅವನು ಪಡ್ಕೊಂಡಾನ. ಮುಂದಿನ ಸಂದಿಗೆ ಹೇಳುದಾನ ಅದನ್ನ. ಅದಕ್ಕೆ ಮೋಹ ಅನ್ನೋ ಜಗತ್ತಿನಾಗ ದ್ವಾರದೈತಿ. ನಿರ್ಮೋನೆ ಇತ್ತಂದ್ರೆ ಅವು ಯಾಕೆ ಬೇಡದ ನೀವೇ ಹೇಳ್ರಿ. ಮೋಹ ಕಲಿಮೇಶಿ ಮಾಸ್ತರ್ ನಿನ್ನ ಮೋಹ ಸುಳ್ಳೈತಿ, ನನ್ನ ನಿರ್ಮೌನ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಅಂದ್ರೆ ಅಂಶದ ಮುತ್ಯ ಒಡ್ಡಿ ವಾಲಕ್ ಸಿದ್ಧರ ಶಿವಸ್ಥಾನ ಯಾಕೆ ತಂದ ಸಿದ್ಧ ಮಾಡಿ ಕೊಟ್ಟು ಮಂಗಳಾರತಿ ಮಾಡೋದು ಊರಾಗ. ಹೌದು ಇರ್ಲಿ, ಬಾಳ ಮಾತಾಡೋದು ಬೇಡ. ಅವ್ವಾಗಳ ಮ್ಯಾಗ ಒಂದು ಹಾಡಬೇಕಾಗೈತಿ. ಅದಕ್ಕೆ ಇರ್ಲಿ ಯವ್ವ. ಹಿಂದಕಿನ ಕಾಲದಾಗ ಧರ್ಮಿತ್ತು ಯವ್ವ, ಅವಾಗ ಧರ್ಮಿತ್ತ. ಹೌದು ಅಕ್ಕಿತ್ತಿ ಒಳಗ ಅಕ್ಕನ ಕಾರ ಮೇಯತ್ತಿತ್ತು ಆಗ. ಈಗ ಮನೆ ಬಂದ್ರೆ ಮಾಮನ ಆಕಳಿಗೆ ಮೇವು ಇಲ್ಲೋ, ಈಗ ಮಳಿನೇ ಆಗುವಲ್ ದೌಡ್ ಅವಾಗ ರೆಬಕವಾಯಿ ಪಲ್ಲಕ್ಕಿ ಹೌದು. ನದಿ ಸ್ನಾನಕ್ಕೆ ಹೋಯ್ತಂದ್ರೆ ಎಷ್ಟು ಮಂದಿ ಬೆನ್ನತ್ತಿದ್ರಿ ಪಲ್ಲಕ್ಕಿ ಜೋಡಿ. ಹಿಂದ 1000 ಆಳೆ ನೋವಾಗ ಮುಂದೆ 1000 ಆಳೆ ನೋವು ಹಡ್ಜಾಂಗ ಈಗ ಎಷ್ಟು ಮಂದಿ ಬೆನ್ನತ್ತಾರ ಮುತ್ತಪ್ಪನ. ಒಟ್ಟ ಪೂಜಾರಿ ದೇವರ ಹೊರವ್ರ ಇಬ್ರು ಟ್ರ್ಯಾಕ್ಟರ್ ತಂದ್ರೆ ರಿವರ್ಸ್ ಹಚ್ಚೋದು ಗುಡಿ ದ್ವಾರ ಬಾಗಿಲಕ್ಕೆ. ಡ್ಯೂಟಿಗೆ ಮನೆಗೆ ಹೋಗೋದು ಕರ್ಲಾಕ. ಅವ್ ಅಮಾಸ್ಗೊಮ್ಮೆ ಒಂದು ಬುಟ್ಟು ಕೊಬ್ಬರಿ ಪಟ್ಟಿ ಬೇಡತ್ತ ನಮ್ಮಲ್ಲಿ. ಒಂದ ಕೊಡ್ತೀರ, ಈಗ ಬುಟ್ಟು ಬೇಡ. ಆಗಿನ ಕಾಲದಾಗ ಯಾಕಂತ ಕೇಳಿದ್ರೆ ಹೆಣ್ಮಕ್ಳು ಎಂತ ಹಾಡ ಹಾಡ್ತಾರ ಮುತ್ತಪ್ಪನ. ತಾಯಿಗಳು ಹೆಂಗ್ ಹಾಡ್ತಿದ್ರಪ್ಪ ಆಗಿನ ಕಾಲದಾಗ ನಮ್ಮ ಮೌನ ಬಳಗ ಬೀಸು ಕಲ್ಲಿ ಮ್ಯಾಗ ಹಾಡ್ತಿದ್ರು. ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋಗಾರ ಪಟ್ಟಣ ಕೆಳಗ ಅರಿಕೇರಿ. ಹೌದಪ್ಪ ಹೌದಾ. ಹೆಂಗ ಹಾಡ್ತಿದ್ರು? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಾರ ಪಟ್ಟಣ ಕೆಳಗ ಅರಿಕೇರಿ. ಪಟ್ಟಣ ಕೆಳಗ ಅರಿಕೇರಿಗೆ ಹೋದಾರ ಮಕ್ಕಳ ಕೊಟ್ಟ ಕಳಿವ್ಯಾರ. ಹೌದು ಯವ್ವ ಬೀಸು ಕಲ್ಲು ಗೊತ್ತದವ್ ನಿಮಗ? ಕೆಲವು ಮಂದಿ ಗಟ್ಟೆ ಗೊತ್ತದವು. ಹೆಂಗ್ರಿ? ಅಲ್ಲಿ ಆ ಟೈಮಿಗೆ ಹೋಗಿತಾರಲ್ಲ ಅವಲ್ಲ. ಸಿಂಧೂರ ಲಕ್ಷ್ಮಣಗ ಹಿಂದಿಲ್ಲ ಮುಂದಿಲ್ಲ, ಸಿಂಧೂರ ಲಕ್ಷ್ಮಣಗ ಹಿಂದಿಲ್ಲ ಮುಂದಿಲ್ಲ, ಬಾರಿನ ಬಂದೂಕ ಬಗಲಾಗ ಹಾಕೊಂಡು ಜತ್ತಿಯ ಜೇಲ ಮುರಿದ. ಕರ ಜತ್ತಿಯ ಜೇಲ ಮುರಿದಾನ. ಆಗಿನ ಕಾಲದಾಗಿತ್ತು. ಹೌದಪ್ಪ ಹೌದು. ಆಗ ಮುತ್ತಪ್ಪನ ಹಿಂದಕಿನ ಕಾಲದಾಗ ನಮ್ಮ ಮೌಗಳ ಗಂಡನ ಹೆಸರು ಇಟ್ಟು ಚಂದ ಹೇಳ್ತಿದ್ರು. ನಮ್ಮ ಮೌನ ಬಳಗದ ಅರ್ಥ ಹಾಕಿ ಒಪ್ಪಿಟ್ಟು ಹೇಳ್ತಿದ್ರತ್ತಪ್ಪ. ಅರ್ಥ ಹಾಕಿ ಕೇಳಿದ್ರ 10 ಊರು ಮಂದಿ ನಿತ್ತು ಕೇಳ್ಬೇಕು ಅವ್ರ ಹೆಸರ. ಹೆಂಗ ಹೇಳ್ತಿದ್ರಿಪ್ಪ? ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ಕೋರಿ ಹೊತ್ತರೇನ ಕಂಬಳಿ ಹೊತ್ತರೇನ, ನಮರಾಯ ನಮಗ ಬಡುವೇನ್. ಹೌದಪ್ಪ ಹೌದು. ನಮರಾಯ ನಮಗ ಬಡುವೇನ ಎಲೆ ಗೆಳತಿ ಚಿಕ್ಕಾಗ ಚೆಲುವ ಚಂದ್ರ ಅಂತ ಹೇಳಿ ಹಿಂಗ್ ಮಾಡಿ ಲಟ್ಕಿ ಮುಡಿದು ಗಂಡನ ಹೆಸರು ಹೇಳ್ತಿದ್ರು ಆಗಿನ ಕಾಲದಾಗ. ಹೌದಪ್ಪ ಹೌದು. ಆಯ್ಗಳು ಈಗ ಹೆಂಗ್ ಹೇಳ್ತಾರ ಮುತ್ತಪ್ಪನ? ಆಗ ಹಂಗ ಹೆಸರು ಹೇಳೋಣ. ಆ ಮುತ್ಯ ಕಟ್ಟಿ ಮ್ಯಾಗ ಕೂತಾನ ಕಾಲಿ ಮುತ್ಯ. ಇಂಥ ಮುತ್ಯ ಹಿಂಗ ಮಿಶಿ ತುರ್ತಿದ್ದತ್ತು. ಯಾನ್ ಚಂದ ಹೆಸರು ಹೇಳ್ತು ನಮ್ಮ ಆಯಿ ಮುದುಕಿ. ಮುತ್ತಪ್ಪನ ಈಗಿನ ಅವ್ವಾಗಳು ಹೆಂಗ್ ಹೇಳ್ತಾರ ಹೆಸರ? ಈಗಿಂದ ಬೇರೆ ಅಗದಿ ಕೊನೆಗೆ ಬಂದದ. ಈಗ ಹೆಂಗ್ರಿ? ಬೆಕ್ಕ ಬತ್ತುಷ ನನ್ನ ಗಂಡನ ಹೆಸರು ಬಸ್ಯ ಇಲ್ಲೇ ಅದಾನ ನೋಡತ್ ಹೇಳಿಕೆ. ಅದಕ್ಕೆ ಇಲ್ಲಿ ಮಟ್ಟ ಹೇಳಿ ಒಂದು ಸುಂದರವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯನ ಹಾಡ್ರಿ ಅಂದ್ರೆ ಸಿಂಧೂರ್ ಲಕ್ಷ್ಮಣ ಹಾಡ್ಬೇಕು ಇವರು. ನೀವೆಲ್ಲ ಸಂಗೊಳ್ಳಿ ರಾಯನದ ಹಾಡನು ಇಲ್ಲ ಸಿಂಧೂರ್ ಲಕ್ಷ್ಮಣದ ಹಾಡಂದ್ರೆ ಸಿಂಧೂರ್ ಲಕ್ಷ್ಮಣದ ಹಾಡನು ಇಲ್ಲ ತಮ್ಮ ಹೆಣ್ಮಕ್ಳ ಮ್ಯಾಗ ಹಾಡಂದ್ರೆ ಹೆಣ್ಮಕ್ಳ ಮ್ಯಾಗ ಹಾಡನು ಇಲ್ಲ ಪುನೀತ್ ರಾಜ್ಕುಮಾರ್ ಮ್ಯಾಗ ಅಂದ್ರೆ ಅದನ್ನ ಹಾಡೋನು. ಸಿದ್ದೇಶ್ವರ ಅಪ್ಪಾಜಿ ಮ್ಯಾಗ ಹಾಡಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಮ್ಯಾಗ ಹಾಡು. ಹೌದು ಅಣ್ಣ ನೀವೆಲ್ಲ ಕೂಡ್ಕೊಂಡ ನೀವು ಅಬಸತ್ತಾಗಿ ಬರ್ರಿ. ಹೌದು. ತಳಗನ ನಾವ ಸಿದ್ದೇಶ್ವರ ಅಪ್ಪಾಜಿ ತನ ಮ್ಯಾಗ ನಾವು ಸಂಗೊಳ್ಳಿ ರಾಯನಲ್ಲತ್ತ. ಹೆಂಗ್ರಿ ಅವ್ರ ವಕೀಲಿ ಪೀನ ಕೊಟ್ಟಿಲ್ಲ ಇನ್ನ ಹೆಂಗ ಅಬಸತ್ತಕ್ಕದ ಈಗ ಓರಿ ಹೆಣ್ಮಕ್ಳ ಮ್ಯಾಗ. ಅದಕ್ಕೆ ಜೋರಾಗಿ ಚಪ್ಪಾಳಿ ತಟ್ಟಿದ್ರಂದ್ರೆ ಹೆಣ್ಮಕ್ಳ ಮ್ಯಾಗ ಹಾಡುನು ಬಂಧುಗಳೇ. ಹೌದು ಹೌದು. ಯಾವ ಊಟ ಮಾಡಿರಿಲ್ಲ? ಹೆಂಗ್ರಿ 3 ಸುಮಾರು ಊಟ ಕೇಳ್ತೀರಿ, ನಿಮ್ಗೆ ಬುದ್ಧಿ ಐತಿಲ್ಲ. ಈಗ ಅಲ್ಲೋ ಸರಿಯಾಗಿ 10 ಗಂಟೆಗೆ ಬಂದಾರ. ನಾ ಎಲ್ಲ ಊರಾಗ ಊಟ ಮಾಡೀನಿ. ಇಲ್ಲಿ ಊಟ ಮಾಡಿದ್ರ ಮುತ್ತಪ್ಪನ ಬಾಂಬೆ ರೆಸ್ಟೋರೆಂಟ್ದಾಗ ಊಟ ಮಾಡಿದಾಗ ಬದನಿಕಾಯಿ ಪಲ್ಯ, ನಿಂಬಿ ಹಣ್ಣ, ಚಪಾತಿ, ಚಜ್ಜಿ ರೊಟ್ಟಿ, ಶೇಂಗಾದ ಕಾರ್ಬ್ಯಾಳಿ, ಮೂಲಂಗಿ, ಟೊಮೆಟೊ,
ಸೌತೆಕಾಯಿ ಹಿಂಗ್ತ ಹರಿತಾರ ಅಡಿಗೆ ಮಾಡಿ ಉಣಿಸಿರಿ ಭಾಳ ಪುಣ್ಯವಂತರಿದ್ರಿ ಯವ್ವ ಮಾತಿಗೆ ಚಪ್ಪಳಿಗೆ ಬಡಿರಿ. ಹೌದು, ಯಾವತ್ತು ಪಟ ಪಟ ಚಪ್ಪಳಿಗೆ ಬಡ್ಕೊತಿರ್ಬೇಕು ಮಾಸ್ತರ. ಚಪ್ಪಳಿಗೆ ಬಡಿದ್ರಿ ಅಂದ್ರೆ ಕೈ ಸಡ್ಲಾಕ್ಕಾವು ಲಕ್ವ ಹಂಗಿಲ್ಲ ಲಕ್ವ. ಇಲ್ಲಿಗೆ ಚಪ್ಪಳಿಗೆ ಬಡಿಲಿಕ್ಕಂದ್ರೆ ಹಿಂಗಾಕೈತೆ ನೋಡಿ. ಹೌದು ಹೌದು, ಮುತ್ತಪ್ಪಣ್ಣ ರಕ್ ಸರಿಯಾಗಿ ಆಡಂಗಿಲ್ಲ ಡಗ ಮಾಸ್ತರ. ಗಂಡಸರಿಗೆ ಹೆಚ್ಚು ಹೊಡಿತೈತಿ ಯವ್ವ. ನೀವು ಯಾಕೋ ನಿಮಗೆ ಹೆಚ್ಚಿಗೆ ಆಗಂಗಿಲ್ಲ ಕೇಳಿದ್ರೆ ಮುಂಜಾನೆ ನಸಿಕಿನಾಗ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠೆ ಮಾಡಿ 4 ಒಬ್ಬಿ ರೊಟ್ಟಿ ಹಿಂಗೆ ಮಾಡಿ ಬಿಡಿತೀರಿ. ಅದಕ್ಕೆ ರಕ್ ತಿಳಿ ಇರ್ತೈತೆ ಅವ್ರದ್ದು. ಯವ್ವ ನೀವು ಒಂದು ಹೊಸದ ಕಂಡು ಹಿಡಿದ್ರಿ. ಈಗ ಬೆಲ್ಲೂನಿಗೆ ತಿಕ್ಕಾಕತ್ತೀರಿ. ಹೌದು, ಅವ್ ಗೆರಿ ಮೂಡ್ಲಿಕ್ಕರಿ ತಿಕ್ಕುದ. ನಾ ತಿಳ್ಕೊಂಡು ನೀವು ಮಾನ್ಯ ಬರೋದ್ರಾಗ ಬಾಂಬೆದಿಂದ ಬರೋದ್ರಾಗ ನಾನು ಹ್ಯಾಂತಿ ರೊಟ್ಟಿ ಮಾಡಿಟ್ಟಾಳೆ. ಇವು ಎಲ್ಲಿ ಬಂದು ರೊಟ್ಟಿನಿ ಈಗ ಹೊಸದ ಐಡಿಯಾ ಕಲ್ತೀವಿ ನಾವು. ಒಂದು ಯಾಕೆ ಮಷೀನ್ ಬಂದೈತೆ ಮಷೀನ ನೋಡಿ ಹೇಳಿ. ಅದಕ್ಕೆ ಹೆಣ್ಮಕ್ಳ ಮ್ಯಾಗ ಹಾಡಿ ಸರಿಜೋಡಿ ಕಲಾ ಒಂದು ಚಾನ್ಸ್ ಸಕ್ಕತಿ ಸಭಿಕರು ಶಾಂತದಲ್ಲಿ ಕಾಪಾಡಬೇಕಾಗಿ ನಮ್ಮ ಬಿಡನ್. ಹೌದು 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 ಹೌದು.